ಹುಬ್ಳಿ ಧಾರವಾಡ ಕೊರಿಯರ್ ಬುಕಿಂಗ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಕೊರಿಯರ್ ಸೇವೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಮಾಡಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಆದ ಶ್ರೀ ಶಕೀಲ್ ವಲಿ ಅಹಮದ್ರವರು ಮಾತನಾಡಿ, ಮಹಿಳೆಯರು ನಮ್ಮ ಸಮಾಜದ ಶಕ್ತಿ, ಧೈರ್ಯ ಮತ್ತು ಪ್ರೇರಣೆಯ ಪ್ರತೀಕವಾಗಿದ್ದಾರೆ. ಒಂದು ಕುಟುಂಬದ ಅಭಿವೃದ್ಧಿಗೆ ಮಾತ್ರವಲ್ಲ, ಸಮಾಜದ ಹಾಗೂ ದೇಶದ ಅಭಿವೃದ್ಧಿಗೂ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದು. ಕೊರಿಯರ್ ಸೇವೆ ಎಂಬುದು ಬಹಳ ಜವಾಬ್ದಾರಿಯುತವಾದ ಕೆಲಸ. ಪ್ರತಿದಿನ ಸಾವಿರಾರು ಪಾರ್ಸೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಜನರಿಗೆ ತಲುಪಿಸುವ ಕೆಲಸದಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಗಳು ಅತ್ಯಂತ ಶ್ರಮಪಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷರೂ ಆದ ಶ್ರೀ ಶಶಿಕುಮಾರರು ಮಾತನಾಡಿ, ಮಹಿಳೆಯರು ಕೇವಲ ಮನೆಯ ಜವಾಬ್ದಾರಿಯನ್ನು ಮಾತ್ರವಲ್ಲ, ಕೆಲಸದ ಕ್ಷೇತ್ರದಲ್ಲೂ ಸಮಾನವಾಗಿ ಸಾಧನೆ ಮಾಡುತ್ತಿದ್ದಾರೆ. ಅವರ ಪರಿಶ್ರಮದಿಂದಲೇ ಇಂದು ಅನೇಕ ಕ್ಷೇತ್ರಗಳು ಅಭಿವೃದ್ಧಿ ಹೊಂದುತ್ತಿವೆ. ಇಂದು ನಡೆಯುತ್ತಿರುವ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಮೂಲಕ ನಮ್ಮ ಸಂಘವು ಮಹಿಳೆಯರ ಸೇವೆ ಮತ್ತು ಸಾಧನೆಗೆ ಗೌರವ ಸಲ್ಲಿಸುತ್ತಿದೆ. ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದು ಮಹಿಳೆಯರ ಪರಿಶ್ರಮವನ್ನು ನೆನಪಿಸಿಕೊಳ್ಳುವ ಮತ್ತು ಅವರಿಗೆ ಧನ್ಯವಾದ ಹೇಳುವ ಒಂದು ಸುಂದರ ಅವಕಾಶ. ಕೊರಿಯರ್ ಸೇವೆಯಲ್ಲಿ ದುಡಿಯುತ್ತಿರುವ ಎಲ್ಲ ಮಹಿಳೆಯರು ನಮ್ಮ ಹೆಮ್ಮೆ. ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆ ನಮ್ಮೆಲ್ಲರಿಗೂ ಪ್ರೇರಣೆ. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸು, ಸಂತೋಷ ಮತ್ತು ಗೌರವ ದೊರೆಯಲಿ ಎಂದು ಹಾರೈಸಿದರು. ಉಪಾಧ್ಯಕ್ಷರು ಆದ ಶ್ರೀ ಬಸನಗೌಡ ಪಾಟೀಲ್ ರವರು ಮಾತನಾಡಿ, ಇಂದು ನಾವು ಸೇರಿರುವುದು ಒಂದು ವಿಶೇಷ ಕ್ಷಣವನ್ನು ಆಚರಿಸಲು. ಸಮಾಜದ ಅಭಿವೃದ್ಧಿಯಲ್ಲಿ, ಕೆಲಸದ ಪ್ರಪಂಚದಲ್ಲಿ, ಕುಟುಂಬದ ಪ್ರಗತಿಯಲ್ಲಿ ಮಹತ್ತರ ಪಾತ್ರ ವಹಿಸುವ ಮಹಿಳೆಯರಿಗೆ ಗೌರವ ಸಲ್ಲಿಸುವ ದಿನ ಇದು. ಇಂದು ವಿಶ್ವದಾದ್ಯಂತ ಆಚರಿಸಲಾಗುವ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸಂದರ್ಭದಲ್ಲಿ ಕೊರಿಯರ್ ಕ್ಷೇತ್ರದಲ್ಲಿ ತಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಲು ಹುಬ್ಳಿ ಧಾರವಾಡ ಕೊರಿಯರ್ ಬುಕಿಂಗ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೊರಿಯರ್ ಸೇವೆ ಎಂದರೆ ಕೇವಲ ಪಾರ್ಸೆಲ್ ಸಾಗಿಸುವ ಕೆಲಸವಲ್ಲ, ಇದು ವಿಶ್ವಾಸವನ್ನು ಸಾಗಿಸುವ ಸೇವೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸಂತೋಷ, ಅಗತ್ಯ ಮತ್ತು ಭರವಸೆಯನ್ನು ತಲುಪಿಸುವ ಜವಾಬ್ದಾರಿ. ಈ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಮಹಿಳೆಯರು ಪ್ರತಿದಿನ ಹೊಸ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಸಮಯದ ಒತ್ತಡ, ಕೆಲಸದ ಜವಾಬ್ದಾರಿ, ಕುಟುಂಬದ ಕರ್ತವ್ಯ ಇವೆಲ್ಲವನ್ನೂ ಸಮತೋಲನದಿಂದ ನಿಭಾಯಿಸುತ್ತಿದ್ದಾರೆ. ಮಹಿಳೆಯ ಶಕ್ತಿ ಎಂದರೆ ಕೇವಲ ಧೈರ್ಯವಲ್ಲ, ಅದು ಸಹನೆ, ಪರಿಶ್ರಮ ಮತ್ತು ದೃಢನಿಶ್ಚಯದ ಸಂಕೇತ. ಒಬ್ಬ ಮಹಿಳೆ ತನ್ನ ಕನಸುಗಳನ್ನು ಸಾಧಿಸಲು ಮುಂದಾದಾಗ ಅವಳು ಕೇವಲ ತನ್ನ ಜೀವನವನ್ನೇ ಬದಲಿಸುವುದಿಲ್ಲ, ಅವಳು ತನ್ನ ಕುಟುಂಬದ ಭವಿಷ್ಯವನ್ನು ರೂಪಿಸುತ್ತಾಳೆ. ಇಂದು ಕೊರಿಯರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅನೇಕ ಮಹಿಳೆಯರು ತಮ್ಮ ಪರಿಶ್ರಮದಿಂದ ಈ ಕ್ಷೇತ್ರಕ್ಕೆ ಗೌರವ ತಂದಿದ್ದಾರೆ. ಅವರ ಪರಿಶ್ರಮವನ್ನು ಗುರುತಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸಲು ಇಂದು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಆಚರಣೆ ಮಾತ್ರವಲ್ಲ, ಇದು ಮಹಿಳೆಯರ ಸಾಮರ್ಥ್ಯವನ್ನು ಗೌರವಿಸುವ ಒಂದು ಸಂದೇಶ. ಪ್ರತಿ ಮಹಿಳೆಯಲ್ಲೂ ಅಪಾರ ಶಕ್ತಿ ಇದೆ. ಅವಕಾಶ ಮತ್ತು ಪ್ರೋತ್ಸಾಹ ಸಿಕ್ಕಾಗ ಅವರು ಯಾವ ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಎಂಬುದನ್ನು ಇಂದಿನ ಮಹಿಳೆಯರು ಸಾಬೀತುಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೊರಿಯರ್ ಸೇವೆಯಲ್ಲಿ ಶ್ರಮಿಸುತ್ತಿರುವ ಎಲ್ಲಾ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ನಿಮ್ಮ ಪರಿಶ್ರಮ ಮುಂದುವರಿಯಲಿ, ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಏರಲಿ, ನಿಮ್ಮ ಜೀವನ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಘದ ಖಜಾಂಟಿ ಆದ ಶ್ರೀ ಮಹಾಂತೇಶ್ ಕಂಕಣಮೇಲಿ ಮಾತನಾಡಿ, ಪ್ರತಿಯೊಬ್ಬ ಯಶಸ್ವಿ ಸಮಾಜದ ಹಿಂದೆ ಮಹಿಳೆಯರ ಮಹತ್ತರ ಪಾತ್ರ ಇರುತ್ತದೆ. ಇಂದು ನಾವು ಆಚರಿಸುತ್ತಿರುವ ಈ ವಿಶೇಷ ದಿನ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮಹಿಳೆಯರ ಪರಿಶ್ರಮ, ಧೈರ್ಯ ಮತ್ತು ಸಾಧನೆಗೆ ಸಮರ್ಪಿತವಾದ ದಿನ. ಮಹಿಳೆಯರ ಗೌರವ ಮತ್ತು ಸಮಾನತೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಕೊನೆಯಲ್ಲಿ ಹುಬ್ಳಿ ಧಾರವಾಡ ಕೊರಿಯರ್ ಬುಕಿಂಗ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹೇಳಲಾಯಿತು.